ಮಾಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲ ಮತದಾರ ಪ್ರಭುಗಳು ಈಗೇನು ಸರ್ಕಾರದಿಂದ ಹೇಳ್ತಾ ಇದೆ SIRಗೆ ನೀವೆಲ್ಲ ನೋಂದಾಯಿಸಿಕೊಳ್ತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದರ ಘೋಷಣೆಗಳು ಈಗ ನಮ್ಮ ವಿದ್ಯಾರ್ಥಿ ಮೂಲಕ ಎಲ್ಲರಿಗೂ ತಲುಪುವಂತೆ ಘೋಷಣೆ ಕೂಗಬೇಕಾಗಿದೆ. ಮತದಾನ ಮತದಾನ ಮತದಾರರೇ 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 ಮತದಾರರ ಹಕ್ಕು ಮತದಾರರ ಹಕ್ಕು ನೋಂದಾಯಿಸಿ 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 ಮತದಾರರೇ ಮತದಾರರೇ ನಿಮ್ಮ ನಿಖರ ಮಾಹಿತಿ BLOಗೆ ಸಲ್ಲಿಸಿ. ನಿಮ್ಮ ನಿಖರ ಮಾಹಿತಿ ಸಮಾರಂಭಕ್ಕೆ ಆಗಮಿಸಿರುವ ನಮ್ಮ KPSನ ಪ್ರಾಂಶುಪಾಲರಾದ ಸಹದೇವ್ ಅವರೇ ಹಾಗೂ KPSನ ಉಪ ಪ್ರಾಂಶುಪಾಲರಾದ ಚಲುನಾರಾಯಣ ಸ್ವಾಮಿ ಸರ್ ಅವರೇ ಹಾಗೂ SMB ಸರ್ ಅವರೇ ಹಾಗೂ ನನ್ನೆಲ್ಲ ಸಹಪಾಠಿ ಮಿತ್ರರೇ, ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತೇನು ಭಾರತದಲ್ಲಿ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ SIR ಅಂತಕ್ಕಂಥದ್ದು ನಡೀತಾ ಇದೆ. ಇದರಲ್ಲಿ ಸರ್ಕಾರ ಆಗಿರ್ಬೋದು, ಮತದಾರ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಬೇಕಾದಂತ ಕರ್ತವ್ಯ ಇರತಕ್ಕಂಥದ್ದು. ಮಕ್ಕಳೇ ಮತ್ತು ಈ ಕಿಕೇರಿಯ ಎಲ್ಲ ಮತ ಬಾಂಧವರೇ, ತಮ್ಮಲ್ಲಿ ಒಂದು ಕೇಳ್ಕೊಳ್ಳೋದೇನಂದ್ರೆ, ನಾನೊಬ್ಬ ತರಬೇತಿದಾರನಾಗಿ ಹೇಳ್ತಾ ಇರೋದೇನಂದ್ರೆ, SIR ಅಂತಕ್ಕಂಥದ್ದು ಯಾವುದೋ ಒಂದು ಗುಮ್ಮ ಅಲ್ಲ, ಯಾರು ಭಯಪಡೋ ಅಗತ್ಯ ಇಲ್ಲ, ಯಾರು ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ಅದು ನಮ್ಮದೊಂದು ಹಕ್ಕು. ಈ SIR ಅಂದ್ರೆ ಏನಪ್ಪಾ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ಮತದಾನದ ಸಮಗ್ರ ಪರಿಷ್ಕರಣೆ ಅಂತ ಹೇಳಿ ಕರೀತಾರೆ. ಈ ವಿಶೇಷ ಮತದಾನದ ಸಮಗ್ರ ಪರಿಷ್ಕರಣೆಗೆ ಎಲ್ಲರೂ ಕೂಡ ಒಳಪಡಬೇಕಾಗಿದೆ. ಮತ್ತು ಜನರಲ್ಲಿ ಒಂದು ಸಣ್ಣ ಅನುಮಾನ ಕಾಡ್ತಾ ಇದೆ, ಯಾಕೆ ಚುನಾವಣಾ ಆಯೋಗ 2002ರ ಮತದಾರರ ಪಟ್ಟಿಯನ್ನೇ ಕೇಳ್ತಾ ಇದೆ ಅಂದಾಗ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರೋದು, 2002ರಲ್ಲಿ ಒಂದು ಸಾರಿ SIR ಆಗಿದೆ. ಭಾರತ ಸರ್ಕಾರದಲ್ಲಿ ಭಾರತದ ಚುನಾವಣಾ ಆಯೋಗ ಈಗಾಗಲೇ ಹಲವು ಬಾರಿ SIRಗೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿದೆ. ಅದರಲ್ಲಿ ಈ ಹಿಂದೆ 2002ರಲ್ಲಿ ಮತದಾರರ ಪರಿಷ್ಕರಣೆ SIRಗೆ ಒಳಪಟ್ಟಿದೆ. ಈ SIRಗೆ ಒಳಪಟ್ಟಿರ್ತಕ್ಕಂಥ ಆ 2002ರ ಪಟ್ಟಿಯಲ್ಲಿರುವವರು ದಯವಿಟ್ಟು ಗಮನಿಸಿ, 2002ರ ಪಟ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರಿಗೆ ಯಾವ ದಾಖಲೆಗಳು ಕೂಡ ಬೇಕಿಲ್ಲ. ಹಂಗಂತ ಹೇಳಿ ಹೊಸ ಮತದಾರರಿಗೆ ದಾಖಲೆಗಳು ಬೇಕಾ? ತಕ್ಷಣಕ್ಕೆ ಬೇಕಿಲ್ಲ. ಮೊದಲು ನಾವು ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ, 2002ರ ಪಟ್ಟಿ ಏನು ಈಗ ಇದಾಗಿದೆ, ಎಲ್ಲರೂ ಕೂಡ ಓಡಾಡ್ತಾ ಇದೆ, ಆ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ನಿಮ್ಮ ಹೆಸರನ್ನ ಮತ್ತೆ ಮುಂದುವರೆದ ಭಾಗಕ್ಕೆ, ಈ 2027ರ ಭಾಗಕ್ಕೆ ನೀವು SIRಗೆ ಒಳಪಡಿಸಬಹುದು. ಇದನ್ನ BLOಗಳು ನಿಮ್ಮ ಮನೆ ಹತ್ರ ಬಂದು ನಿಮಗೆ EF ಫಾರ್ಮ್ ಅಂದ್ರೆ ಎನ್ಯುಮರೇಷನ್ ಫಾರ್ಮ್, ಆ ಫಾರ್ಮ್ ಅನ್ನ ಕೊಡ್ತಾರೆ. ಆ ಫಾರ್ಮ್ ಅನ್ನ ಭರ್ತಿ ಮಾಡಿ ಅವರ ಕೈಗೆ ಕೊಟ್ರೆ ನೀವು ಯಾವುದೇ ದಾಖಲೆಗಳನ್ನ ಕೊಡುವ ಅಗತ್ಯ ಇಲ್ಲ, ಯಾರು ಕೂಡ ಭಯ ಬೀಳುವ ಅಗತ್ಯ ಇಲ್ಲ. BLOಗಳು ಬೂತ್ ಲೆವೆಲ್ ಆಫೀಸರ್ಸ್ ಅಂತ ಕರೀತಾರೆ. ಚುನಾವಣಾ ಆಯೋಗ ಅವರನ್ನ ನೇಮಕ ಮಾಡಿದೆ. ಜೊತೆಗೆ BLOಗಳ ಮೇಲೆ ಸೂಪರ್ವೈಸರ್ಗಳು ಅಂದ್ರೆ ಮೇಲ್ವಿಚಾರಕರು ಇರ್ತಾರೆ.